ತಿನ್ನು. ನೈಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏ ಪಾಪು ಬಿದ್ರ ಮತ್ತೆ ನೀ ಏನ್ ಮಾಡೋದು? ಮನೆ ಹೋಗಿ ತರಕ್ಕೆ ಬೇಜಾರು. ಇದು ಆಕ್ಚುಲಿ ಕಮ್ಮಿನೇ, 150 ಎಲ್ಲ. ಅದೇ ಜಾಸ್ತಿ ಡ್ರೈ ಫ್ರೂಟ್ಸ್ ಅಲ್ಲ. ಎಷ್ಟು ಗ್ರಾಮ್? ಏನ್ ಮಾಡಕ್ಕೆ? ಅದು ಅಜ್ಜಿಗಂತ ಬಿಡು, ಅಜ್ಜಿ ಕೊಡೋಣ. ಅಜ್ಜಿ ಗೊತ್ತಿಲ್ಲ, ಉಪ್ಪು ಖಾರ ಹಾಕಂತ ತಿನ್ನುತ್ತೆ ಅನ್ಸುತ್ತೆ. ಅದು ಉಪ್ಪು ಖಾರ ಹಾಕೊಬೇಕಲ್ವನೇನ? ಸಿರಿ ಬಿದ್ರೆ ದ್ರಾಕ್ಷಿ ಅಲ್ಲ, ವಾಲ್ನಟ್ ದ್ರಾಕ್ಷಿ. ಸೊ ಗೈಸ್, ಇವಾಗ ಮಧ್ಯಾಹ್ನ ಅನ್ನಕ್ಕೂ ಸತ ಹಿಟ್ಟಾಯಿತು. ಇನ್ನು ಊಟ ಮಾಡಬೇಕು. ಆ್ಯಂಡ್ ಇವತ್ತು ಬ್ಲಿಂಕಿಟ್ಟಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ತರಿಸಿದ್ದೀನಿ. ಡ್ರೈ ಫ್ರೂಟ್ಸ್ ಲಾಡು ಮಾಡೋಣ ಅಂತ, ಅಥವಾ ಪ್ರೋಟೀನ್ ಲಡ್ಡು ಅಂತಲೂ ಸತ ಹೇಳ್ಬೋದು. ಇವಾಗಂತೂ ಫುಲ್ ಹೆಲ್ತ್ ಕಾನ್ಷಿಯಸ್. ಆ್ಯಂಡ್ ಇವಾಗ 35+ ಆದ ತಕ್ಷಣವೇ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಜಾಸ್ತಿನೇ ಆಗುತ್ತೆ. ಸೊ ಮಕ್ಕಳಿಗೆ, ಏಜ್ ಆದವ್ರಿಗೆ ಎಲ್ಲರಿಗೂ ಕೊಡ್ಬೋದು ಈ ಡ್ರೈ ಫ್ರೂಟ್ಸ್ ಲಡ್ಡು. ಸೊ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ಸೊ ಊಟ ಎಲ್ಲ ಮುಗಿಸಿ ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಕೊಬ್ಬರಿ, ಖರ್ಜೂರ, ವಾಲ್ನಟ್ಸು, ಪಿಸ್ತಾ, ಬಾದಾಮಿ, ಗೋಡಂಬಿ, ಸನ್ಫ್ಲವರ್ ಸೀಡ್ಸ್ ಎಲ್ಲ ತರಿಸಿದ್ದೀನಿ. ಆ್ಯಂಡ್ ಇದು ನನ್ನ ಹಸ್ಬೆಂಡು ನೆಲ್ಲಿಕಾಯಿ ತಂದಿದ್ದಾರೆ, ಕಿರ್ ನೆಲ್ಲಿಕಾಯಿ ಅಂತ. ಇದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂದರೆ ಸಕ್ಕತ್ತಾಗಿರುತ್ತಂತೆ. ಸೊ ನಾನು ಎಂದೂ ತಿಂದಿಲ್ಲ, ಸೊ ತಿನ್ನಬೇಕು. ಡ್ರೈ ಫ್ರೂಟ್ಸ್ ಲಡ್ಡು ಅಥವಾ ಪ್ರೋಟೀನ್ ಲಡ್ಡು ಮಾಡೋಕ್ಕೆ ನಮ್ಮಮ್ಮ ಮಾಡಿರೋ ತುಪ್ಪ, ಸ್ವಲ್ಪ ಎಳ್ಳು, 1 ಬೌಲ್ ಮಕಾನ, ಸ್ವಲ್ಪ ಅಗಸೆ ಬೀಜ, ಸನ್ಫ್ಲವರ್ ಸೀಡ್ಸು ಸ್ವಲ್ಪ, 1 ಬೌಲ್ ಕಡಲೆ ಬೀಜ, ಒಣದ್ರಾಕ್ಷಿ ಸ್ವಲ್ಪ, 1 ಬೌಲ್ ಬಾದಾಮಿ, ಪಂಪ್ಕಿನ್ ಸೀಡ್ಸು ಸ್ವಲ್ಪ, 1 ಬೌಲ್ ಗೋಡಂಬೆ, ಖರ್ಜೂರ ಬೀಜ ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ, ಕೊಬ್ಬರಿನ ತುರ್ಕೊಂಡಿದ್ದೀನಿ, ವಾಲ್ನಟ್ಸು ಮತ್ತು ಪಿಸ್ತಾದು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇಷ್ಟು ಇದ್ದರೆ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗುತ್ತೆ. ಈಗ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಬಾದಾಮಿ 1 ಬೌಲ್ ತೊಗೊಂಡಿದ್ನಲ್ಲ ಅದನ್ನು ಇವಾಗ ಫ್ರೈ ಮಾಡಬೇಕು. ಈ ಡ್ರೈ ಫ್ರೂಟ್ಸ್ ಲಡ್ಡು ನಮಗೆ ಸ್ವೀಟ್ಸ್ ಅಂಗಡಿಗಳಲ್ಲೂ ಸಿಗುತ್ತೆ. ಅಲ್ಲಿ ಹೆಂಗಪ್ಪ ಡ್ರೈ ಫ್ರೂಟ್ಸ್ ಲಡ್ಡು ಇರುತ್ತೆ ಅಂದರೆ, ಅವರು ಬಾದಾಮಿ, ಈ ಗೋಡಂಬೆ, ಖರ್ಜೂರ, ಪಿಸ್ತಾ ಎಲ್ಲ ಕಟ್ ಮಾಡಿ ಎಲ್ಲ ಕಾಣಿಸ್ತಾ ಇರುತ್ತೆ ನಮಗೆ ಡ್ರೈ ಫ್ರೂಟ್ಸ್ ಎಲ್ಲ. ಸೊ ಅದು ಉಂಡೆ ಮಾಡಿ ಇಟ್ಟಿರ್ತಾರೆ. ಸೊ ಹೋಗಿ ವಿಚಾರಿಸ್ಕೊಂಡು ರೇಟೆಲ್ಲ ಕೇಳಿಕೊಂಡು ನಾನು ಸತ 1 kg ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಸ್ವೀಟ್ ಅಂಗಡಿಗೆ ಹೋಗಿದ್ದೆ. ಬಟ್ ನನಗೆ ಅದು ಕಾಸ್ಟ್ಲಿ ಅನ್ನಿಸ್ತು. ಅದಕ್ಕೆ ಬೇಡ, ಮನೆಯಲ್ಲೇ ನಾನೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಡ್ರೈ ಫ್ರೂಟ್ಸ್ನು ಬ್ಲಿಂಕಿಟ್ಟಲ್ಲಿ ಆರ್ಡರ್ ಮಾಡಿದೆ. ವೀಕೆಂಡಲ್ಲಿ ಎಲ್ಲರೂ ಮನೆಯಲ್ಲೇ ಇರ್ತಾರೆ. ಸೊ ಮಧ್ಯಾಹ್ನ ಹೆಂಗಿರು ನಾನು ಕೂಡ ಫ್ರೀ ಆಗಿರ್ತೀನಿ. ಸೊ ಫುಲ್ ಹೈಜಿನಿಕಲ್ಲಿ ಮಾಡ್ಕೊಳ್ಳೋಣ ಮನೆಯಲ್ಲಿ ನಾನೇನೆ ಅಂತ ಅಂದ್ಬಿಟ್ಟು ಸೊ ಎಲ್ಲ ತರಿಸಿ ಇವಾಗ ಒಂದೊಂದು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ. ಏನದು? ಏನು ಬರೆಸ್ತಾ ಇರ್ತೀನಿ ಪಪ್ಪ? ನವೀನ, ನಿಧಿ, ಸಿರಿ, ಲಾಸ್ಟ್ ಶ್ರುತಿನಾ? ಇದ್ಯಾ ಲೆಕ್ಕ ಅಂತ? ಈ ಪಿಸ್ತಾ ಸಿಪ್ಪೆ ಬರುತ್ತಲ್ಲ, ಅದರಲ್ಲಿ ನನ್ನ ಹಸ್ಬೆಂಡು ಹೆಸರುಗಳನ್ನೆಲ್ಲ ಬರಿತಾ ಇದ್ದಾರೆ. ಟೀ ಹೇ ಚಾಯ್ ಸೂಪರ್. ಹೆಚ್ಚು ಹೈ ವಯ್ಯಾರೋ ಬರಿಬೋದು, ಅಯ್ಯಾರೋ ಬರಿಬೋದು.
ನನ್ನ ಹಸ್ಬೆಂಡು ಈ ಕೆಲಸ ಮಾಡ್ತಾ ಕೂತಿದ್ರು, ಮಕ್ಕಳು ಅದನ್ನು ನೋಡ್ತಾ ಕೂತಿದ್ರು. ಪಾಪ ಯಾವ ಥರ ಮಾಡ್ತಾರೆ ಅಂತ. ಅವ್ರ ಜೊತೆಗೆ ನಮ್ಮ ಓನರ್ ಮೊಮ್ಮಗಳು ಸತ ಆಟಾಡೋಕ್ಕೆ ಅಂತ ಬಂದಿದ್ಲು. ಸೊ ನನ್ನ ಹಸ್ಬೆಂಡು ಎಲ್ಲ ಜೋಡಿಸ್ಬಿಟ್ಟು ಹೆಸರುಗಳನ್ನ ಅದಕ್ಕೆ ಹಾರ್ಟ್ ಶೇಪ್ ಮಾಡಿ ಫೋಟೋ ಎಲ್ಲ ತೊಗೊತಾ ಇದ್ರು. ನಾನು ಈ ಕಡೆ ಡ್ರೈ ಫ್ರೂಟ್ಸ್ ಲಡ್ಡುಗೆ ಎಲ್ಲ ಹುರಿತಾ ಇದ್ದೆ. ಸೊ ಬಾದಾಮಿ ಗೋಡಂಬೆ ಹುರಿದಾದ್ಮೇಲೆ ವಾಲ್ನಟ್ಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ. ಇದಕ್ಕೆ ಬೇಕಾದ್ರೆ ನೀವು ಅಂಜೂರ ಕೂಡ ಹಾಕೋಬಹುದು, ಅದು ಕೂಡ ತುಂಬಾ ಒಳ್ಳೆಯದು. ಯೂಶ್ವಲಿ ನಾನು ಪಿಸ್ತಾ, ಬಾದಾಮಿ, ಗೋಡಂಬೆ, ದ್ರಾಕ್ಷಿ, ಒಣ ದ್ರಾಕ್ಷಿನ ತಿಂತಾ ಇದ್ದೆ. ನಾನು ವಾಲ್ನಟ್ಸು, ಅಂಜೂರ ಮತ್ತು ಖರ್ಜೂರನೂ ಸತ ತಿಂತಾ ಇರ್ತಿಲ್ಲ, ನನಗೆ ಅದು ಇಷ್ಟ ಆಗ್ತಾ ಇರ್ತಿಲ್ಲ. ಬಟ್ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಡಾಕ್ಟ್ರು ನನಗೆ ಖರ್ಜೂರನ ತಿನ್ನಬೇಕು ಅಂತ ಹೇಳಿದರು. ಬಟ್ ನಾನು ತಿಂತಾ ಇರ್ತಿಲ್ಲ. ಅದನ್ನು ಮಿಲ್ಕ್ ಶೇಕ್ ಥರ, ಡೇಟ್ಸ್ ಮಿಲ್ಕ್ ಶೇಕ್ನ ಮಾಡಿಕೊಂಡು ಕುಡಿತಾ ಇದ್ದೆ. ತುಂಬಾ ಒಳ್ಳೆಯದು ಖರ್ಜೂರ ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ನೋದ್ರಿಂದ. ಫೋಲೇಟು, ಐರನ್, ಪೊಟ್ಯಾಷಿಯಮ್ ಎಲ್ಲ ಸಿಗುತ್ತೆ. ಸೊ ನಾನಂತೂ ರೆಗ್ಯುಲರಾಗಿ ಅದನ್ನು ಕುಡಿತಾ ಇದ್ದೆ, ಡೇಟ್ಸ್ ಮಿಲ್ಕ್ ಶೇಕು. ಸೊ ವಾಲ್ನಟ್ಸ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಪಿಸ್ತಾ ಮತ್ತು ಒಣ ಕೊಬ್ಬರಿನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಣ ಕೊಬ್ಬರಿ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು, ಇಲ್ಲ ಅಂದರೆ ಉಂಡೆ ಸ್ಮೆಲ್ ಬಂದ್ಬಿಡುತ್ತೆ, ಜಾಸ್ತಿ ದಿನ ಇಡೋಕ್ಕೆ ಆಗೋದಿಲ್ಲ. ಸೊ ನಾನು ಉಂಡೆ ಎಲ್ಲ ಕಟ್ಟಾದಮೇಲೆ ಅದನ್ನು ನಾವು ಫ್ರಿಜ್ಜಲ್ಲಿಟ್ಟರೆ ಅರೌಂಡ್ 15 ಡೇಸ್ ತನಕ ಫ್ರಿಜ್ಜಲ್ಲಿ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಬಟ್ ಆಚೆ ಕಡೆ ಗೊತ್ತಿಲ್ಲ ಎಷ್ಟು ದಿವಸ ಇಡ್ಬೋದು ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟು ನಾನು ಎಲ್ಲ ಬೀಜಗಳನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಅಗಸೆ ಬೀಜ ಮತ್ತು ಬಿಳಿ ಎಳ್ಳು. ಸೊ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಎಲ್ಲ ಸೀಡ್ಸ್ನೆಲ್ಲ ಫ್ರೈ ಎಲ್ಲ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ನಾನು ಮಖಾನನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು. ಈ ನಡುವೆ ನನ್ನ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಅಂತ ಅಂದ್ಬಿಟ್ಟು ಮಖಾನನ ಕೊಟ್ಟು ಕಳಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಉಪ್ಪು, ಖಾರದ ಪುಡಿ ಹಾಕಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ರೋಸ್ಟೆಡ್ ರೆಡಿ ಇರೋದೇ ನಿಮಗೂ ಅಂಗಡಿಯಲ್ಲೂ ಸತ ಸಿಗುತ್ತೆ. ಬಟ್ ನಾನು ಅದನ್ನು ತೊಗೊಂಡು ಬರಲ್ಲ, ಮಖಾನನೇ ತೊಗೊಂಡು ಬಂದು ನಾನೇ ಮಾಡಿಕೊಡ್ತೀನಿ. ಆ್ಯಂಡ್ ಈ ಮಖಾನ ಮತ್ತು ಎಲ್ಲ ಥರದ ಸೀಡ್ಸು ಮಕ್ಕಳಿಗೆ ನಾವು ರಾಗಿ ಸರಿ ಕೊಡ್ತೀವಲ್ಲ, ಆ ರಾಗಿ ಪೌಡರ್ಗೆ ಆ್ಯಡ್ ಮಾಡ್ಕೋಬೋದು. ಸೊ ಅದರಲ್ಲಿ ನಾವು ಪ್ಲೇನಾಗಿ ಎಲ್ಲನೂ ಫ್ರೈ ಮಾಡ್ಕೋಬೇಕಾಗತ್ತೆ. ರಾಗಿ ಜೊತೆಗೆ ಇದನ್ನು ಹಾಕಿದರೆ ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಸೊ ಇವಾಗ ಮಖಾನನ ಫ್ರೈ ಮಾಡ್ಕೊಂಡಾದ್ಮೇಲೆ ಮತ್ತು ತುಪ್ಪ ಹಾಕ್ಕೊಂಡು ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಒಂದು ಸ್ವಲ್ಪ ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಒಣ ದ್ರಾಕ್ಷಿನ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಜಾಸ್ತಿನೇ ಹಾಕೋಬೋದು, ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕೊತಾ ಇದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸಿ ಮಾಡಿಕೊಂಡ್ರೆ ಅದು ಪೌಡರ್ ರೀತಿ ಆಗುತ್ತೆ. ಸೊ ಖರ್ಜೂರ ಆಪ್ಷನಲ್ಲು, ಉಂಡೆ ಕಟ್ಟೋದಾದರೆ ಖರ್ಜೂರನ ಹಾಕೋಬೋದು, ಇಲ್ಲಾಂದರೆ ಪೌಡರೇ ಮಾಡಿಕೊಂಡು ಹಾಲ್ಗೂ ಹಾಕ್ಕೊಂಡು ಕುಡಿಬೋದು. ಇವಾಗ ಖರ್ಜೂರನ ಮಿಕ್ಸಿ ಮಾಡಿ ಆಮೇಲೆ ಅದನ್ನು ಸತ ತುಪ್ಪದಲ್ಲಿ ಹುರ್ಕೋಬೇಕು. ಸೊ ಖರ್ಜೂರ ಚೆನ್ನಾಗಿ ಪೇಸ್ಟ್ ಆಯಿತು. ಇವಾಗ ತುಪ್ಪ ಹಾಕಿಬಿಟ್ಟು ಖರ್ಜೂರನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಖರ್ಜೂರದ್ರಲ್ಲೇ ಸ್ವೀಟ್ ಇರೋದ್ರಿಂದ ನಾನು ಸಕ್ಕರೆ ಆಗಿರಲಿ ಅಥವಾ ಬೆಲ್ಲ ಆಗಿರಲಿ ಹಾಕ್ತಾಯಿಲ್ಲ. ಸೊ ಅದಕ್ಕೆ ಪ್ರಪೋರ್ಷ್ನೇಟಾಗಿ ನಾವೆಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿರ್ತೀವಲ್ಲ ಅದ್ರ ಪ್ರಪೋರ್ಷ್ನೇಟಾಗಿ ಖರ್ಜೂರನ ಹಾಕೋಬೇಕಾಗತ್ತೆ. ಸೊ ಇಲ್ಲ ಖರ್ಜೂರ ಬೇಡ, ನಾವು ಬರೀ ಪೌಡರ್ ಮಾಡಿಕೊಂಡು ಹಾಲಿಗೆ ಪ್ರತಿದಿನ ಹಾಕ್ಕೊಂಡು ಸತ ಕುಡಿಬೋದು. ಆಲ್ಮೋಸ್ಟ್ ಎಲ್ಲಾನು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಇವಾಗೆಲ್ಲ ಪೌಡರ್ ಮಾಡಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಪೌಡರ್ ಮಾಡಿಬಿಡ್ತೀನಿ.
ಎಷ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದೆ ನೋಡ್ತಾ ಇರ್ಬೋದು. ಸೊ ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಪೌಡರ್ ಮಾಡಬೇಕು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿದ್ರೆ ಪ್ರೋಟೀನ್ ಲಡ್ಡು ಇಲ್ಲ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗುತ್ತೆ. ಸೊ ಇವಾಗ ಉಂಡೆನ ಕಟ್ಟಿದ್ದೀನಿ, ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ. ಇದಕ್ಕೆ ಸ್ವೀಟ್ ಅಂದರೆ ಖರ್ಜೂರ ಹಾಕಿದ್ದೀವಲ್ಲ ಅದೇನೇ ಸ್ವೀಟು. ನಿಮಗೆ ಸಣ್ಣ ಉಂಡೆ ಬೇಕಂದ್ರೆ ಸಣ್ಣ ಉಂಡೆ ಕಟ್ಕೋಬೋದು, ದಪ್ಪ ಬೇಕಂದ್ರೆ ದಪ್ಪ ಉಂಡೆನೂ ಕಟ್ಕೋಬೋದು. ಸೊ ಫೈನಲಿ ಪ್ರೋಟೀನ್ ಲಡ್ಡು ಇಲ್ಲ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಯಿತು. ಹೋಪ್ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.